ಯಾಕೆ ಹೀಗೆ ಮಾಡಿದ್ರಿ ಪ್ರೇಮ್? ನಾನೇನು ಮಾಡಿದೆ? ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ದೆ ಅಲ್ವಾ? ಆದರೂ ಅಮ್ಮನ ಜೊತೆ ಗುಟ್ಟಾಗಿ ಮಾತಾಡಿಕೊಂಡು ಗಂಡಿನ ಕಡೆಯವ್ರನ್ನ ನಮ್ಮನೆಗೆ ಕರ್ಕೊಂಬಂದಿದ್ರಲ್ಲ, ಈ ಪ್ರಸಂಗ ಎಲ್ಲ ಯಾಕೆ ಬೇಕಿತ್ತು ನಿಮಗೆ? ಈ ಅಧಿಕಾರ ನಿಮ್ಗೆ ಯಾರು ಕೊಟ್ಟವರು? ಅದು ಅಧಿಕಾರ ಅಲ್ಲ, ನಾನು ಕನ್ಸರ್ನಿಂದ ಮಾಡಿದ್ದು. ಭಾಸ್ಕರು ನನಗಿಂತ ತುಂಬ ಒಳ್ಳೆ ಹುಡುಗ, ವೆಲ್ ಎಜುಕೇಟೆಡ್, ನಿನಗೊಂದು ಐಡಿಯಲ್ ಪೇರ್ ಆಗ್ತಾ ಇದ್ದ. ಅದನ್ನು ಬಿಟ್ಟು ಮನೆಗೆ ಬಂದಿರೋ ಪ್ರಪೋಸಲ್ನ ರಿಜೆಕ್ಟ್ ಮಾಡೋಷ್ಟು ಅಹಂಕಾರ ತೋರಿಸ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನ್ನ ಸ್ವಭಾವದ ಬಗ್ಗೆ ನೀವು ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ನನ್ನ ಜೀವನದಲ್ಲಿ ಏನು ನಿರ್ಧಾರ ತೊಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈ ಥರದ ನಿರ್ಧಾರ ತಗೊಂಡು ನೀನು ಏನು ಸಾಧಿಸ್ತಾ ಇದೆಯಾ? ಅಮ್ಮ ನೋಡಿದ್ರೆ ನಿನ್ನ ಮದುವೆ ಬಗ್ಗೆ ಕೊರಗು ಹಚ್ಕೊಂಡಿದ್ದಾರೆ. ಅವ್ರಿಗೆ ಈ ಥರ ಹಿಂಸೆ ಕೊಡೋದ್ರಿಂದ ನಿನಗೇನು ಸಿಗುತ್ತೆ ಹೇಳು? ಹಾಗಂತ ನನ್ನ ಮನಸ್ಸಿಗೆ ಯಾಕೆ ಹಿಂಸೆ ಕೊಡ್ತಿದ್ದೀರಾ? ನನಗೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ನಿಮ್ಮ ಕಡೆ ಗಂಡನ ಕರ್ಕೊಂಬಂದು ಮದುವೆ ಆಗು ಅಂತ ಹೇಳ್ತಿದ್ದಾರಲ್ಲ, ಅದು ನಂಗೆ ಟಾರ್ಚರ್ ಅನ್ಸಲ್ವಾ? ನೋಡಿ ಪ್ರೇಮ್, ನಿಮ್ಮನ್ನು ನನ್ನ ಮನಸ್ಸಲ್ಲಿ ಇಟ್ಕೊಂಡು ನಂಗೆ ಬೇರೆಯವ್ರನ್ನ ಮದುವೆ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಮೈತ್ರೇಯಿ ಪ್ಲೀಸ್ ನೀವು ಮಾತಾಡಬೇಡಿ. ನಿಮ್ಮ ಜೀವನದಲ್ಲಿ ಆಗ್ತಿರೋ ಪ್ರಾಬ್ಲಮ್ನ ನನ್ನ ಜೀವನದ ಮೇಲೆ ರಿಫ್ಲೆಕ್ಟ್ ಮಾಡ್ತಿದ್ದೀರಾ. ಅಂದರೆ ನಮ್ಮಿಬ್ಬರ ವಿಷಯ ನಿಮ್ಮ ಅತ್ತೆ ಮಾವಂಗೆ ಗೊತ್ತಾಗೋಗಿದೆ. ಅದು ನಿಮಗೆ ಪ್ರಾಬ್ಲಮ್ ಆಗಿದೆ ಅಲ್ವಾ? ಅದನ್ನು ನೀವು ಸಾಲ್ವ್ ಮಾಡ್ಕೋಬೇಕು. ಅದಕ್ಕೆ ನನ್ನ ಮದುವೆ ಮಾಡೋಕ್ಕೆ ಯಾಕೆ ಹೊರಟಿದ್ದೀರಾ? ಒಂದು ನಿಮಿಷ ಇರು. ಇನ್ ದ ಫಸ್ಟ್ ಪ್ಲೇಸ್ ನಮ್ಮ ಅತ್ತೆ ಮಾವನಿಗೆ ನಮ್ಮಿಬ್ಬರು ವಿಷಯ ಗೊತ್ತು ಅಂತ ಯಾರು ಹೇಳಿದ್ರು? ನೀವು ನನಗೆ ವಿಷಯ ಹೇಳಿಲ್ಲ ಅಂದರೆ ನಂಗೆ ಗೊತ್ತಾಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ಪ್ಲೀಸ್ ಮಾತು ಮರೆಸ್ಬೇಡ, ದಯವಿಟ್ಟು ನಿಜ ಹೇಳು. ನನ್ನ ಬಗ್ಗೆ ಇಲ್ಲದೆ ಇರೋಂಥ ಸುಳ್ಳು ಸುದ್ದಿ ಕೊಡ್ತಾರೋ ಆ ಟ್ರಬಲ್ ಮಂಗರ್ ಯಾರು? ಸುಳ್ಳು ಸುದ್ದಿ ಅಂತ ಯಾಕೆ ಹೇಳ್ತೀರಾ ಪ್ರೇಮ್? ನಿಮಗೂ ನಿಮ್ಮ ಹೆಂಡತಿಗೂ ಜಗಳ ನಡೀತಿರೋದು ಸುಳ್ಳ? ನಿಮ್ಮ ಹೆಂಡತಿ ನಿಮ್ಗೆ ಡಿವೋರ್ಸ್ ಕೊಡ್ತೀನಿ ಅಂತ ನಿಮ್ಮ ಜೊತೆ ಜಗಳ ಆಡಿದ್ದು ಸುಳ್ಳ? ಅಥವಾ ನಿಮ್ಮತ್ತೆ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿರೋದು ಸುಳ್ಳ? ಸ್ಟಾಪ್ ಇಟ್ ಮೈತ್ರೇಯಿ, ವಾಟ್ ನಾನ್ಸೆನ್ಸ್. ಯಾರು ನಿಮಗಿದೆಲ್ಲ ಹೇಳಿದ್ದು? ಯಾರೋ ಹೇಳಿದರೆ ನಾನು ನಂಬ್ತಿರ್ಲಿಲ್ಲ. ಸಂಯುಕ್ತ ಅವ್ರ ಕ್ಲೋಸ್ ಫ್ರೆಂಡು ನನ್ನ ಕ್ಲೈಂಟ್ ಆಗಿದ್ದಾರೆ, ಅವರೇ ಹೇಳಿದ್ದು. ಸಂಯುಕ್ತ? ಈ ಸಂಯುಕ್ತ ಯಾರು? ಏನ್ ಪ್ರೇಮ್, ನಿಮ್ಮ ಹೆಂಡ್ತಿನೇ ಯಾರು ಅಂತ ಕೇಳ್ತಿದ್ದೀರಲ್ಲ? ಸಂಯುಕ್ತ ನನ್ನ ಹೆಂಡತಿ ಹೆಸರು ಅಂತ ನಿನಗೆ ಯಾರು ಹೇಳಿದ್ದು? ಸಂಯುಕ್ತ ಅವ್ರ ಫ್ರೆಂಡು ಸಾಕ್ಷಿ. ಸಾಕ್ಷಿ ಅಂತನಾ? ಹೌದು, ಅವರಿಂದನೇ ಈ ವಿಷಯ ಎಲ್ಲ ನನಗೆ ಗೊತ್ತಾಗಿದ್ದು. ಏನೋ ದೊಡ್ಡ ಆದರ್ಶವಾದಿ ಥರ ಆ ಸಂಯುಕ್ತನ ಮದುವೆ ಮಾಡಿಕೊಂಡು ಈಗ ಎಷ್ಟು ಕಷ್ಟ ಅನುಭವಿಸ್ತಿದ್ದೀರ ಅಂತ ಅವರೇ ನನಗೆ ಹೇಳ್ತಿರೋದು. ಅವ್ರು ನಿಮ್ಮ ಹೆಂಡತಿ ಫ್ರೆಂಡ್ ಆಗಿದ್ರು ನಿಮ್ಮ ಬಗ್ಗೆ ಎಷ್ಟು ಕನ್ಸರ್ನ್ ತೋರಿಸ್ತಿದ್ದಾರೆ ಗೊತ್ತಾ? ಥ್ಯಾಂಕ್ ಗಾಡ್ ಅವ್ರ ಫ್ರೆಂಡ್ಶಿಪ್ ನನಗೆ ಸಿಕ್ಕಿದೆ. ಅವರಿಂದನೇ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತಾಗ್ತಿರೋದು. ಓ, ಇದೆಲ್ಲ ಅವ್ರ ಕಿತಾಪತಿನಾ? ನೀವು ಅವ್ರನ್ನ ದೂಷಿಸಬೇಡಿ. ಅವರು ಅವ್ರ ಫ್ರೆಂಡನ್ನ ವಹಿಸ್ಕೊಳ್ದೆ ಎಲ್ಲ ನಿಜಾನೂ ನನಗೆ ಹೇಳಿದ್ದಾರೆ. ಅವರೇನೂ ತಪ್ಪು ಮಾಡಿಲ್ಲ. ನಿಮ್ಮ ಲೈಫ್ ಬಗ್ಗೆ ಎಲ್ಲ ವಿಷಯನೂ ನನ್ನಿಂದ ಮುಚ್ಚಿಟ್ರಿ. ನೀವು ಸುಖವಾಗಿದ್ದೀರಾ ಅಂತ ನನ್ನ ಹತ್ರ ಸುಳ್ಳು ಹೇಳಿದ್ರಿ. ಸಾಕ್ಷಿ ಅವ್ರು ಎಲ್ಲ ವಿಷಯನ ನಂಗೆ ಹೇಳ್ದೆ ಹೋಗಿದ್ದಿದ್ರೆ ನೀವು ಪ್ರಿಟೆಂಡ್ ಮಾಡ್ತಿರೋದು ನಿಜ ಅಂತ ನಾನು ನಂಬಿಡ್ತಿದ್ದೆ ಗೊತ್ತಾ? ನಿಜ ಏನು ಅಂತ ತಿಳ್ಕೊಬೇಕಾ? ಈಗಲೇ ನನ್ನ ಜೊತೆ ಬಾ. ಎಲ್ಲಿಗೆ? ಪ್ಲೀಸ್ ಇನ್ನೊಂದು ಮಾತಾಡಬೇಡ. ನನಗೆ ಈಗ ಎಲ್ಲ ವಿಷಯ ಅರ್ಥ ಆಗ್ತಾ ಇದೆ. ನಿನಗೂ ಸತ್ಯ ಏನು ಅನ್ನೋದನ್ನು ಕ್ಲಿಯರ್ ಮಾಡಲೇಬೇಕು. ನನ್ನ ಜೊತೆ ಬಾ. ಸತ್ಯ ಏನು ಅಂತ ನಾನು ನಿನಗೆ ಪ್ರೂವ್ ಮಾಡಿ ತೋರಿಸ್ತೀನಿ. ಎಲ್ಲಿಗೆ ಬರಬೇಕು? ಬಾ ನನ್ನ ಜೊತೆ. ಇದೇನಿದು ಪ್ರೇಮ್, ನಿಮ್ಮನೆ ಕರ್ಕೊಂಬಂದಿದ್ದೀರಾ? ಒಳಗೆ ಬಾ. ಇದರಲ್ಲಿ ಯಾವ ದುರುದ್ದೇಶನೂ ಇಲ್ಲ. ನಾನು ಹೆಂಡ್ತಿನ ಮೀಟ್ ಮಾಡಬೇಕು ಅಂತ ಹೇಳ್ತಿದ್ದಲ್ಲ, ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಬಾ ಒಳಗೆ. ಕೂತ್ಕೋ, ಒಂದು ನಿಮಿಷ ಬರ್ತೀನಿ.
ಗೊತ್ತೇ ಆಗಲಿಲ್ಲ. ನನ್ನ ಫ್ರೆಂಡ್ ಒಬ್ಬರು ಬಂದಿದ್ದಾರೆ, ನಿಮ್ಮನ್ನು ಮೀಟ್ ಮಾಡಬೇಕಂತೆ. ಬನ್ನಿ, ಪರಿಚಯ ಮಾಡಿಸ್ಕೊಡ್ತೀನಿ. ಕಾಫಿ ಏನಾದರೂ ಮಾಡಿಕೊಡ್ಲಾ? ಪರವಾಗಿಲ್ಲ, ಮೊದಲು ಮೀಟ್ ಮಾಡಿ ಬನ್ನಿ. ಮೈತ್ರೇಯಿ, ಸಾಕ್ಷಿ, ಏನ್ ನೀವಿಲ್ಲಿ? ಮೈತ್ರೇಯಿ, ಮೀಟ್ ಮೈ ವೈಫ್. ಸಂಯುಕ್ತ? ಸಂಯುಕ್ತ ಅಲ್ಲ, ಇವರೇ ನನ್ನ ಹೆಂಡತಿ ಸಾಕ್ಷಿ. ಇವ್ರು ನಿಮ್ಮ ಹೆಂಡ್ತಿನಾ? ಹೌದು, ನಿಮ್ಮ ಬಾಸ್ ರಘುರಾಮ್ ಅವ್ರ ಮಗಳು ಸಾಕ್ಷಿ ರಘುರಾಮ್. ಮತ್ತೆ ಸಂಯುಕ್ತ ನೀವು ಅವ್ರ ಫ್ರೆಂಡು ಅಂತ ಹೇಳಿದ್ದು? ಎಲ್ಲ ಸುಳ್ಳು ಅಂತ ನಿನಗೆ ಈಗಲಾದರೂ ಅರ್ಥ ಆಗಿರ್ಬೇಕಲ್ವಾ ಮೈತ್ರೇಯಿ? ಯಾಕೆ ಪ್ರೇಮ್ ನನಗೆ ಈ ರೀತಿ ಸುಳ್ಳು ಹೇಳಿದ್ರಿ? ಯಾರೋ ಫ್ರೆಂಡ್ನ ಮೀಟ್ ಮಾಡಿಸ್ತೀನಿ ಅಂತ ಕರ್ಕೊಂಡು ಬಂದು ಈ ರೀತಿ ಕಿತಾಪತಿ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸಾಕ್ಷಿ, ಹಾಗಾದ್ರೆ ನೀವು ಪ್ರೇಮ್ ಹೆಂಡ್ತಿನಾ? ಓ ಗಾಡ್, ನನಗೆ ನಂಬಕ್ಕೆ ಆಗ್ತಿಲ್ಲ. ಮತ್ತೆ ನೀವು ಬ್ಯಾಂಕಿಗೆ ಬಂದಿದ್ದು ಲೋನು ಅಂತ ಕೇಳಿದ್ದು? ಐ ಆಮ್ ಸಾರಿ ಮೈತ್ರೇಯಿ ಅವರೇ, ಆ್ಯಕ್ಚುಲಿ ನನಗೆ ಬೇರೆ ದಾರಿ ಇರಲಿಲ್ಲ. ನಿಮ್ಮನ್ನು ಪರಿಚಯ ಮಾಡ್ಕೊಳ್ಳೋದಕ್ಕೆ ಅದೊಂದೇ ಮಾರ್ಗ ಅನ್ನಿಸ್ತು. ಅದಕ್ಕೆ ನಿಮ್ಮ ಬ್ಯಾಂಕ್ ಕಸ್ಟಮರ್ ಥರ ಬಂದೆ. ಯಾಕೆ ಸಾಕ್ಷಿ, ಯಾಕೆ ಹೀಗೆ ಮಾಡಿದ್ರಿ? ಪ್ರೇಮ್ ಹೆಂಡ್ತಿ ಸಂಯುಕ್ತ, ನೀವು ಅವ್ರ ಫ್ರೆಂಡು, ಹೊಸ ಪೇಪರ್ ಶುರು ಮಾಡ್ತೀನಿ, ಲೋನ್ ಬೇಕು, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್, ಇದೆಲ್ಲ ಸುಳ್ಳ ಹಾಗಾದ್ರೆ? ನಾನ್ ದೊಡ್ಡ ಫೂಲ್ ತರ ನಿಮ್ಮನ್ನ ನಂಬ್ದೆ, ನನ್ನ ಮನ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡೆ. ಯಾಕೆ ಸಾಕ್ಷಿ, ಯಾಕೆ ನೀವು ಪ್ರೇಮ್ ಗಂಡ ಹೆಂಡತಿ ಅನ್ನೋ ವಿಚಾರನ ನನ್ನಿಂದ ಮುಚ್ಚಿಟ್ರಿ? ಯಾಕೆ ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡಿದ್ರಿ? ಮೈತ್ರೇಯಿ ಪ್ಲೀಸ್, ನಿಮ್ಮ ಭಾವನೆಗಳಿಗೆ ಮೋಸ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ. ನೋ ಸಾಕ್ಷಿ, ಇಷ್ಟು ದಿನ ನಿಮ್ಮ ಮಾತು ಕೇಳಿ ನಾನು ದೊಡ್ಡ ಫೂಲ್ ಆಗ್ಬಿಟ್ಟಿದ್ದೆ. ಪ್ರೇಮ್, ನೀವಾದ್ರೂ ನನಗೆ ನಿಜ ಹೇಳ್ಬೋದಿತ್ತಲ್ವಾ? ಸತ್ಯನ ನನ್ನಿಂದ ಮುಚ್ಚಿಟ್ಟು ಈ ರೀತಿ ತಮಾಷೆ ನೋಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮೈತ್ರೇಯಿ ಪ್ಲೀಸ್, ಪ್ರೇಮ್ನ ಏನು ಅನ್ಬೇಡಿ. ಇದರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ, ಎಲ್ಲ ನಾನೇ ಪ್ಲ್ಯಾನ್ ಮಾಡಿದ್ದು. ಸಾಕ್ಷಿ, ನಾನು ನಿಮ್ಗೆ ಏನು ಅನ್ಯಾಯ ಮಾಡಿದ್ದೆ? ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿದ್ದೆ. ಸುಮ್ಮನೆ ನನ್ನ ಲೈಫಲ್ಲಿ ಇಂಟರ್ಫಿಯರ್ ಆಗೋ ಅಗತ್ಯ ಏನಿತ್ತು ನಿಮಗೆ? ನೀವು ನನ್ನ ಮಿಸ್ಟೇಕ್ ಮಾಡ್ಕೊಳ್ತಿದ್ದೀರಾ ಮೈತ್ರೇಯಿ ಅವರೇ. ನಾನು ನಿಮಗೆ ಕೆಲವು ವಿಷಯಗಳಲ್ಲಿ ಸುಳ್ಳು ಹೇಳಿರಬಹುದು, ಆದರೆ ನಾನು ಪ್ರೇಮ್ ಸುಖವಾಗಿಲ್ಲ ಅನ್ನೋದಂತೂ ಸತ್ಯ. ಸಾಕ್ಷಿ, ನೀವು ಸುಮ್ಮನೆ ಬಿಡಿ ಪ್ರೇಮ್. ಮೈತ್ರೇಯಿ ಅವರಿಂದ ನನಗೆ ಯಾವ ವಿಷಯನೂ ಮುಚ್ಚಿಡೋದಕ್ಕೆ ಇಷ್ಟ ಇಲ್ಲ. ಮೈತ್ರೇಯಿ, ಅಕಸ್ಮಾತಾಗಿ ನಿಮ್ಮ ಲೆಟರ್ ನನಗೆ ಸಿಕ್ತು. ಆಗ ನನಗೆ ಅರ್ಥ ಆಯಿತು ನೀವು ಪ್ರೇಮ್ನ ಎಷ್ಟು ಗಾಢವಾಗಿ ಪ್ರೀತಿಸ್ತಿದ್ದೀರಾ ಅಂತ. ನಿಜ ಹೇಳಬೇಕು ಅಂದರೆ ನಾವಿಬ್ಬರು ನಾಮಕೆ ವಾಸ್ತೆ ಗಂಡ ಹೆಂಡತಿ ಅಷ್ಟೇ. ತುಂಬ ಓಪನ್ ಆಗಿ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಆಶ್ಚರ್ಯ ಆಗಬಹುದು, ಆದರೆ ನಮ್ಮಿಬ್ಬರ ಮಧ್ಯೆ ಯಾವುದೇ ಸಂಬಂಧ ಇಲ್ಲ. ನೀವು ನನಗಿಂತ ಪ್ರೇಮ್ಗೆ ಒಳ್ಳೆ ಹೆಂಡತಿ ಆಗ್ತೀರಾ ಅಂತ ನನ್ನ ನಂಬಿಕೆ. ಅದಕ್ಕೆ ಹೇಗಾದರೂ ಮಾಡಿ ನಿಮ್ಮಿಬ್ಬರನ್ನು ಒಂದುಗೂಡಿಸ್ಬೇಕು ಅಂತ ನಾನು ಇಷ್ಟೆಲ್ಲ ನಾಟಕ ಮಾಡಿದೆ. ಜಸ್ಟ್ ಸ್ಟಾಪ್ ಇಟ್. ನಾನೇನಿಲ್ಲಿ ಬಿಟ್ಟು ಬಿದ್ದಿದ್ದೀನ? ನನ್ನ ಮದುವೆ ಬಗ್ಗೆ ತೀರ್ಮಾನ ತಗೊಳಕ್ಕೆ ನಿಮ್ಗೇನು ಹಕ್ಕಿದೆ? ಆ ಅಧಿಕಾರನ ನಿಮ್ಗೆ ಯಾರು ಕೊಟ್ಟವ್ರು ಸಾಕ್ಷಿ ಅವರೇ?
ನಡೆಯುತ್ತೆ ಅಂತ ವಿಶ್ವಾಸ ತೋರಿಸಿದ್ದಕ್ಕೆ ನೀವು ಇಷ್ಟೊಂದು ಮಿತ್ಮೀರ್ತೀರಾ ಅಂತ ನಾನು ತಿಳ್ಕೊಂಡಿರಲಿಲ್ಲ. ನನಗೆ ಗೊತ್ತು ಮೈತ್ರೇಯಿ ಅವರೇ, ನಿಮಗೆ ನನ್ನ ಮೇಲೆ ಕೋಪ ಬರೋದು ಸಹಜ. ಆದರೆ ನಾನು ಯಾಕೆ ಇಷ್ಟೆಲ್ಲ ಶ್ರಮಪಟ್ಟೆ ಅನ್ನೋದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಬೇರೆ ಯಾರನ್ನಾದರೂ ಮದುವೆ ಆಗಿದ್ದಿದ್ರೆ ನಾನು ಖಂಡಿತ ನಿಮ್ಮ ಲೈಫಲ್ಲಿ ಇಂಟರ್ಫಿಯರ್ ಆಗ್ತಿರ್ಲಿಲ್ಲ. ಆದರೆ ನೀವು ಇನ್ನೂ ಪ್ರೇಮ್ಗೋಸ್ಕರ ಒಂಟಿಯಾಗಿ ಉಳಿದಿದ್ದೀರಾ ಅಂತ ಗೊತ್ತಾದ ಮೇಲೆ ನನ್ನಲ್ಲಿರೋ ಗಿಲ್ಟ್ ಹೆಚ್ಚಾಗಿದೆ. ನಿಮ್ಮ ಸ್ಥಾನನ ನಾನು ಕಿತ್ಕೊಂಡಿದ್ದೀನಿ ಅನ್ನೋ ಪಾಪ ಪ್ರಜ್ಞೆ ನನ್ನನ್ನು ಕಾಡೋಕ್ಕೆ ಶುರು ಮಾಡಿದೆ. ಅದಕ್ಕೆ ನಿಮ್ಮೊಬ್ಬನ್ನ ಒಂದುಗೂಡಿಸೋವರೆಗೂ ನಂಗೆ ಸಮಾಧಾನ ಇಲ್ಲ ಅನ್ನಿಸ್ತು. ಅದಕ್ಕಾಗಿ ಒಂದು ನಿಮಿಷ, ಏನು ಸಾಕ್ಷಿ ಅವರೇ, ಎಲ್ಲ ನಿಮ್ಮ ಮೂಗಿನ ನೇರಕ್ಕೆ ಮಾತಾಡ್ತಿದ್ದೀರಲ್ಲ? ನಾನು ಒಂಟಿಯಾಗಿ ಕೊರಗ್ತಿದ್ದೀನಿ ಅಂತ ನಿಮ್ಮ ಹತ್ರ ಯಾವಾಗಲಾದ್ರೂ ಹೇಳಿದ್ನಾ? ನಾನು ಯಾರಿಗೋಸ್ಕರನೂ ಬದುಕ್ತಿಲ್ಲ. ನನ್ಗೆ ಹೀಗಿರಕ್ಕೆ ಇಷ್ಟ, ಅದಕ್ಕೆ ಇದ್ದೀನಿ. ನನ್ನ ಬದುಕನ್ನ ರೂಪಿಸ್ಕೊಳ್ಳೋ ಸ್ವಾತಂತ್ರ್ಯ ನನಗಿದೆ. ಪ್ರೇಮ್ ನೆನಪಲ್ಲಿ ಮುಳುಗೋಗಿ ನಾನು ಏನನ್ನೂ ತ್ಯಾಗ ಮಾಡ್ತಿಲ್ಲ. ಆದರೆ ಮೈತ್ರೇಯಿ, ನೀವು ಪ್ರೇಮ್ನ ಪ್ರೀತಿಸಿದ್ದು ಸುಳ್ಳಲ್ವಲ್ಲ? ಆ ಚಾಪ್ಟರ್ ನನ್ನ ಜೀವನದಲ್ಲಿ ಯಾವತ್ತೋ ಮುಗ್ದು ಹೋಗಿದೆ. ನೀವಿಬ್ರು ಮದುವೆ ಆದ್ಮೇಲೆ ಹೇಗಿದ್ದೀರಾ ಅನ್ನೋ ವಿಷಯ ನನಗೆ ಬೇಕಾಗಿಲ್ಲ. ಅದಕ್ಕೂ ನನಗೂ ಸಂಬಂಧನೂ ಇಲ್ಲ. ಅದ್ರ ಪ್ರಕಾರ ನಾನು ನನ್ನ ಫ್ಯೂಚರ್ನ ಡಿಸೈಡ್ ಮಾಡೋಕ್ಕೆ ಇಷ್ಟನೂ ಪಡಲ್ಲ ಸಾಕ್ಷಿ ಅವರೇ. ನನಗೆ ನನ್ನದೇ ಆದ ಧ್ಯೇಯಗಳಿದೆ. ನೀವು ನಿಮ್ಮ ಮನಸ್ತಾಪಗಳನ್ನ ಹೇಗೆ ಬೇಕಾದ್ರೂ ಬಗೆಹರಿಸ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಅದಕ್ಕೆ ನನ್ನ ಲೈಫಲ್ಲಿ ಇಂಟರ್ಫಿಯರ್ ಆಗಿ ನನ್ನ ಮದುವೆ ಬಗ್ಗೆ ನಿರ್ಧಾರ ಮಾಡೋ ಅಧಿಕಾರ ನಾನು ನಿಮ್ ಯಾರಿಗೂ ಕೊಟ್ಟಿಲ್ಲ. ಹಾಗಲ್ಲ ಮೈತ್ರೇಯಿ. ಪ್ಲೀಸ್ ಸಾಕ್ಷಿ ಅವರೇ, ಈಗಾಗಲೇ ನೀವು ನನ್ನ ಸ್ನೇಹಿತೆ ಅಂತ ಹೇಳ್ಕೊಂಡು ನನ್ನ ಭಾವನೆಗಳಿಗೆ ಸಾಕಷ್ಟು ವಂಚನೆ ಮಾಡಿದ್ದೀರಾ. ನನ್ನ ಹೃದಯದಲ್ಲಿ ದೊಡ್ಡ ಬಿರುಗಾಳಿನೇ ಏಳ್ಸಿದ್ದೀರಾ. ನಾನು ನಿಮ್ಮನ್ನು ಏನೋ ಅನ್ಕೊಂಡಿದ್ದೆ. ನೀವು ನನ್ನ ಹಿತೈಷಿ ಅಂತ ತಿಳ್ಕೊಂಡು ನೀವು ಹೇಳಿದ ಕಟ್ಟು ಕತೆಗಳನ್ನೆಲ್ಲ ನಂಬಿದ್ದೆ. ಅದ್ರ ಬಗ್ಗೆ ನಾನು ಏನೇನೋ ಕಲ್ಪನೆ ಮಾಡ್ಕೊಂಡಿದ್ದೆ. ಅದನ್ನ ನೆನೆಸ್ಕೊಂಡೆ ಹೀನಾಯ ಅಂತ ಅನ್ನಿಸ್ತಿದೆ. ಈ ವಿಷಯದಲ್ಲಿ ನಾನು ನಿಮ್ಮನ್ನು ಯಾವತ್ತೂ ಕ್ಷಮಿಸಲ್ಲ ಸಾಕ್ಷಿ, ಕ್ಷಮಿಸಲ್ಲ. ಮೈತ್ರೇಯಿ ಅವರೇ, ಮೈತ್ರೇಯಿ, ನನ್ನ ಮಾತು ಕೇಳಿ ನೀವು. ಅಂಕಲ್, ನೀವಿಬ್ರು ಯಾವಾಗ ಬಂದ್ರಿ? ನಾವು ಬರೋದಿರಲಿ. ಮೈತ್ರಿ ಏನು ಅಸಂಬದ್ಧವಾಗಿ ಏನೇನೋ ಮಾತಾಡ್ತಿದ್ಲು ಎಮೋಷನಲ್ ಆಗಿ. ಏನಿಲ್ಲಮ್ಮ, ಅದು ಅವಳ ಮದುವೆ ವಿಷಯದಲ್ಲಿ ನಾವು ಸ್ವಲ್ಪ ಅಡ್ವೈಸ್ ಮಾಡಿದ್ವಿ. ಅದು ಅವಳಿಗೆ ಇಷ್ಟ ಆಗಲಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದಾಳೆ. ಅಲ್ಲಮ್ಮ, ಅವಳು ನಿಮ್ಮಿಬ್ಬರ ಹತ್ರ ಯಾಕೆ ಅಷ್ಟೊಂದು ಅಪ್ಸೆಟ್ಟಾಗಿ ಮಾತಾಡಬೇಕು? ಅವಳು ಮದುವೆ ಪ್ರಪೋಸಲ್ ತಂದಿದ್ದು ನಾವು, ನಮ್ಮ ಹತ್ರ ಮಾತಾಡಬೇಕು ಅವಳು. ಅದು ಬಿಟ್ಟು ಮನೆಯವ್ರಿಗೂ ಬಂದು ಇಷ್ಟು ಹಾರ್ಶ್ ಆಗಿ ರೂಡಾಗಿ ಮಾತಾಡಿದ ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾಯಿದೆ, ಬೇಸರನೂ ಆಗ್ತಾಯಿದೆ. ಬಾಯಿಗೆ ಬಂದಾಗ ಅಸಂಬದ್ಧವಾಗಿ ಏನೇನೋ ಮಾತಾಡ್ತಿದ್ಲು. ನಂಗಂತೂ ಏನೂ ಅರ್ಥ ಆಗಲಿಲ್ಲ. ನಾವಿಲ್ಲಿ ನಿಂತಿದ್ದನ್ನು ಗಮನಿಸ್ದ ಹೋಗಿದ್ದಾಳೆ ಅಂತಂದರೆ ಏನೋ ಸೀರಿಯಸ್ ಮ್ಯಾಟರೇ ಇರಬೇಕು. ಆಂಟಿ, ಅಂಥದ್ದು ಏನೂ ಆಗಿಲ್ಲ. ನೀವು ಸುಮ್ಮನೆ ತಪ್ಪಾಗಿ ತಿಳ್ಕೊತಾ ಇದ್ದೀರಾ ಅಷ್ಟೇ. ಜಯಶ್ರೀ, ಅವಳು ಮದುವೆ ವಿಷಯದಲ್ಲಿ ನಾವು ಇಂಟರ್ಫಿಯರ್ ಆಗಿದ್ದು ಅವಳಿಗೆ ಇಷ್ಟ ಆಗಿಲ್ಲ ಅಂತ ಕಾಣಿಸ್ತಾ ಇದೆ. ಇನ್ಮೇಲೆ ನಾವು ಇಂಥ ವಿಚಾರದಲ್ಲಿ ತಲೆ ಹಾಕೋದು ಬೇಡ. ರೆಡಿ? ಎಕ್ಸ್ಕ್ಯೂಸ್ ಮೀ. ಓ ಸುರಭಿ, ಬಾಮ್ಮ. ಹೇಗಿದ್ದೀರಾ ಅಂಕಲ್? ಹೇಗಿದ್ದೀನಿ ಅನ್ನೋಕ್ಕಿನ್ನ ಯಾಕಿದ್ದೀನಿ ಅಂತ ಅನ್ಸ್ಬಿಟ್ಟಿದೆ. ಯಾಕೆ ಆ ಥರ ಮಾತಾಡ್ತೀರಾ? ಸಂತೋಷವಾಗಿರಿ.
ಇವತ್ತು ಗೌರಿ ಹಬ್ಬ. ಮನೆ ವಾತಾವರಣ ಚೆನ್ನಾಗಿರ್ಬೇಕಲ್ವೇ ನಮ್ಮ ಸಂತೋಷವಾಗಿರೋಕ್ಕೆ. ಮನೆಯಲ್ಲಿ ಕುರುಕ್ಷೇತ್ರ ನಡೀತಾ ಇದ್ರೆ ಹಬ್ಬ ಆದ್ರೇನು, ಹರಿದಿನ ಆದ್ರೇನು. ಎಲ್ಲ ಸರಿ ಹೋಗುತ್ತೆ ಅಂಕಲ್, ಸಮಾಧಾನ ಮಾಡ್ಕೊಳ್ಳಿ. ಓ ಸುರಭಿ, ಚೆನ್ನಾಗಿದ್ಯಮ್ಮ? ತಂಗಿ ನೋಡೋಕ್ಕೋಸ್ಕರ ಬಂದ್ಯಾ? ತಂಗಿ ಮಾತ್ರ ಅಲ್ಲ, ನಿಮ್ಮನ್ನೆಲ್ಲ ನೋಡೋಕ್ಕೆ ಅಂತ ಬಂದೆ. ಇವತ್ತು ಗೌರಿ ಹಬ್ಬ, ನಿಮ್ಮಂಥ ದೊಡ್ಡವ್ರಿಗೆ ಬಾಗ್ನ ಕೊಟ್ಟು ಆಶೀರ್ವಾದ ಪಡೆಯೋಣ ಅಂತ ಬಂದೆ. ತುಂಬ ಸಂತೋಷ ಸುರಭಿ. ಆದರೆ ನಮಗೆ ಹಬ್ಬ ಅನ್ನೋದೇ ಮರ್ತು ಹೋಗಿದೆ. ಯಾವುದೇ ಉತ್ಸಾಹನೂ ಇಲ್ಲ. ಪ್ರತಿ ವರ್ಷ ಈ ಹಬ್ಬನ ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಆದರೆ ಈ ಸತಿ ಹೆಣ್ಮಕ್ಳನ್ನ ಕರೆದು ಒಂದು ಉಡುಗೊರೆ ಸಹ ಕೊಟ್ಟಿಲ್ಲ, ಹಬ್ಬಕ್ಕೂ ಕರೆದಿಲ್ಲ. ಇದೇ ಮೊದಲನೇ ಸಲ ಹೀಗಾಗ್ತಿರೋದು. ಮನಸ್ಸಿಗೆ ತುಂಬ ನೋವಾಗ್ತಿದೆ ಸುರಭಿ. ಇಲ್ಲ, ನಿಮ್ಮದು ತುಂಬಿದ ಮನೆ, ಈ ಥರ ಇರಬಾರ್ದು. ನೀವೆಲ್ಲ ಕಷ್ಟ ಸುಖ ಕಂಡಿರೋರು. ಇದೆಲ್ಲ ಏನು ದೊಡ್ಡದು ಹೇಳಿ. ಬನ್ನಿ ಆಚರಿಸೋಣ. ಒಳ್ಳೇದಾಗ್ಲಮ್ಮ. ಒಳ್ಳೇದಾಗ್ಲಮ್ಮ, ದೇವ್ರು ನಿನ್ನ ಚೆನ್ನಾಗಿಟ್ಟಿರಲಿ. ಸುರಭಿ, ನನಗೆ ಬಾಗ್ನ ಕೊಡಲ್ವಾ? ನಿಮಗೆ ಜಾಹ್ನವಿಗೆ ಇಬ್ರಿಗೂ ನಮ್ಮ ಮನೇಲಿ ಬಾಗ್ನ ಕೊಡು. ನಾಳೆ ನೀವಿಬ್ರು ನಮ್ಮ ಮನೆಗೆ ಬರಬೇಕು. ನಿಮ್ಮ ಮನೆಗೆ ಬರಬೇಕಾ? ನಾನು ಇನ್ಯಾತಕ್ಕೆ ಬಂದಿರೋದು ಅಂದ್ಕೊಂಡೆ, ನಿಮ್ಮನ್ನೆಲ್ಲ ನಮ್ಮ ಮನೆಗೆ ಕರೆಯೋಣ ಅಂತ. ನಾಳೆ ಗಣಪತಿ ಹಬ್ಬನ ನಮ್ಮ ಮನೇಲೆ ಎಲ್ಲ ಒಟ್ಟಿಗೆ ಸೇರಿ ಆಚರಿಸೋಣ. ಎಲ್ಲ ಅಲ್ಲಿಗೆ ಬಂದ್ಬಿಡಿ ಅಂಕಲ್, ಎಲ್ಲ ಒಟ್ಟಿಗೆ ಆಚರಿಸೋಣ. ಹಬ್ಬ ಎಲ್ಲಿ ಮಾಡಿದ್ರೆ ಏನಂತೆ, ಕಲಿತು ಆಚರಿಸೋದು ಮುಖ್ಯ ಅಲ್ವಾ? ಥ್ಯಾಂಕ್ಸ್ ಮಗು, ನಾನೆಲ್ಲೂ ಬರಲ್ಲ, ನೀವು ಆಚರಣೆ ಮಾಡ್ಕೊಳ್ಳಿ. ಜಾನು, ಅಹಲ್ಯ, ತೇಜು ಅವರೆಲ್ಲ ಬರ್ಬೋದು. ಇನ್ನು ನಮ್ಮ ಕುಲಪುತ್ರರು, ಅವ್ರು ಬರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಮನೇಲೇ ಇರ್ತೀನಿ. ಇಲ್ಲ, ನೀವು ಬನ್ನಿ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಸುರಭಿ, ಬೇಡ. ಈ ವರ್ಷ ನಮ್ಮ ಮನಸ್ಥಿತಿ ಸರಿಗಿಲ್ಲ. ತೇಜುನ ಜಾನುನ ಕಳಿಸ್ಕೊಡ್ತೀವಿ, ನೀವು ಸೆಲೆಬ್ರೇಟ್ ಮಾಡಿ. ಅತ್ತೆ, ಈ ಪರಿಸ್ಥಿತಿ ಇಟ್ಕೊಂಡು ನಾನಾದರೂ ಹೇಗೆ ಹೋಗಲಿ? ನಾನು ಹೋಗಲ್ಲ. ತೇಜು, ಏನೇ ಹೀಗಂತೀಯ? ವರ್ಷಕ್ಕೊಂದು ಹಬ್ಬ ಕಣೆ, ಅದನ್ನು ಮಾಡದೇ ಇರಬಾರ್ದು. ಸುರಭಿ, ಯಾವ ಸಂತೋಷಕ್ಕೆ ಆಚರಿಸ್ಕೊಳ್ಬೇಕು ಹೇಳೋ? ನಿನಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ. ನಿನಗೆಲ್ಲ ವಿಷಯನೂ ಗೊತ್ತಿದೆ. ಈ ಸಮಸ್ಯೆ ಎಲ್ಲ ಬಗೆಹರಿಲಿ. ಅಕ್ಕ, ಬೇಜಾರು ಮಾಡ್ಕೋಬೇಡಿ. ನಾನೊಬ್ಳೆ ಹೇಗೆ ಬರಲಿ? ಯೋಚನೆ ಮಾಡಿ. ನಾನಂತೂ ಕಾಯ್ತಾ ಇರ್ತೀನಿ, ತಪ್ಪದೆ ಬನ್ನಿ. ತೇಜು, ಇದು ನಿನಗೆ ಗೌರಿ ಗಣೇಶ ಹಬ್ಬಕ್ಕೆ. ಥ್ಯಾಂಕ್ ಯು ಸುರಭಿ. ಇದು ನಿನಗೆ ಜಾನು. ಥ್ಯಾಂಕ್ಸ್. ಆದಿತ್ಯ, ಅನಿರುದ್ಧ ಇಲ್ಲಿ ಮೇಲಿದ್ದಾರಮ್ಮ. ನಾನು ಮಾತಾಡ್ಸ್ಕೊಂಡು ಬರ್ತೀನಿ. ಹಲೋ. ಹಾಂ, ಹಲೋ. ಹ್ಯಾಪಿ ಗೌರಿ ಗಣೇಶ. ಹಾಂ, ಅಂಕಲ್ ಆಂಟಿಗೆ ಹೇಳಿದ್ದೀನಿ, ನಾಳೆ ನೀವೆಲ್ಲರೂ ನಮ್ಮನೆಗೆ ಬರಬೇಕು ಹಬ್ಬಕ್ಕೆ. ಸರಿ. ಬರ್ತೀನಿ.